ನಾವು ಯೂಶಲಿ ಪೇಷಂಟ್ ಕಡೆಯವ್ರು ಹೇಳೋದು ನೋಡಿದೀವಿ, ಒಂದು ಏನು ಸ್ಮೋಕ್ ಮಾಡಲ್ಲ, ಆಲ್ಕೋಹಾಲ್ ತಗೊಳ್ಳಲ್ಲ, ಎಷ್ಟು ಒಳ್ಳೆ ಅಭ್ಯಾಸ ಅಂತ. ಬಟ್ ಯು ನೆವರ್ ನೋ ಒಳಗಡೆ ಏನ್ ಡಿಫಿಷಿಯನ್ಸಿಯಿಂದ ಅದು ಹಾರ್ಟಿಗೆ ತೊಂದರೆ ಮಾಡಿರಬಹುದು, ಚಾನ್ಸಸ್ ಇರುತ್ತೆ ಅಂತ. ಸೊ ಇದೆಲ್ಲ ಕಾರಣಗಳು ಆಗಬಹುದು. ಇನ್ನು ಕೆಲವೊಂದು ಅನ್ಇಗ್ನೋರ್ಡ್ ಪಾರ್ಟ್ ಆಫ್ ಕಾಸಸ್ ಅಂತ ಹೇಳಿದ್ರೆ, ಅನ್ಇಗ್ನೋರ್ಡ್ ಕಾಸಸ್ ಅಂದ್ರೆ ಏರ್ ಪೊಲ್ಯೂಷನ್ ಇರ್ಬೋದು, ನಾಯ್ಸ್ ಪೊಲ್ಯೂಷನ್ ಇರ್ಬೋದು, PM 2.5 ಅಂತ ಹೇಳಿ ಅದ್ರ ಮೇಲೇನೆ ಸ್ಟಡೀಸ್ಗಳಾಗಿದೆ. ಅಂದರೆ ಪಾರ್ಟಿಕ್ಯುಲೇಟ್ ಮ್ಯಾಟರ್ ಜಸ್ಟ್ 2.5 ಮೈಕ್ರಾನ್ಸ್, ಅದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಒಂದು ಹೇರ್ನ ತಗೊಂಡ್ರೆ ಆ ಹೇರೇ 70 ಮೈಕ್ರಾನ್ಸ್ ಇರುತ್ತೆ. ಸೊ 2.5 ಮೈಕ್ರಾನ್ ಇರುವಂಥ ಪಾರ್ಟಿಕಲ್ಸ್ ನಮ್ಮ ಬಾಡಿ ಒಳಗೆ ಪ್ರವೇಶ ಆದರೆ ಏರ್ ಪೊಲ್ಯೂಷನ್ ಅದು ಎಲ್ಲೆಲ್ಲಿ ಡೆಪಾಸಿಟ್ ಆಗ್ಬೋದು. ಮೈಕ್ರೋ ಪ್ಲಾಸ್ಟಿಕ್ಸ್ ಎಲ್ಲ ಕೇಳಿದ್ವಿ ಇವಾಗ. ಕುಡಿಯೋ ಒಂದು ಟೀ ಕಪ್ಪಿನಲ್ಲೂ ಪ್ಲಾಸ್ಟಿಕ್ ಅಂಶಗಳಿದೆ. ಅದು ನಮ್ಮ ಬಾಡಿ ಒಳಗೆ ಎಂಟರ್ ಆದರೆ ಅದು ಹೇಗೆ ನಮಗೆ ಕಾಯಿಲೆಗಳಿಗೆ ಕಾರಣ ಆಗ್ಬೋದು. ಸೊ ಇದೆಲ್ಲ ನಾವು ಅದ್ರ ಬಗ್ಗೆ ಗಮನ ಕೊಡೋದಿಲ್ಲ. ಬಟ್ ದೀಸ್ ಆರ್ ಆಲ್ ಡೆಫಿನೆಟ್ಲಿ ದೇ ಆರ್ ದಿ ರೀಸನ್ಸ್ ಫಾರ್ ನಾಟ್ ಓನ್ಲಿ ಹಾರ್ಟ್ ರಿಲೇಟೆಡ್ ಇಶ್ಯೂಸ್, ಬಟ್ ಕ್ಯಾನ್ಸರು ಅದರಿಂದ ಬರ್ಬೋದು.